ಹಾಕೊಂಬಂದ್ವಿ ಸ್ಟಾರ್ಟರ್ಸ್ ವೆಜ್ಜು ಇದೆಲ್ಲ ವೆಜ್ಜೆಲ್ಲ ಹಾಕೊಂಬಂದ್ವಿ. ಗಿರಿ ಅದೇನು ತಿಂತಾ ಇರೋದು? ಕಾಳು ಕಡಲೆಕಾಳು ತಾನೆ. ಮಟನ್ದು ಗ್ರೇವಿ ಮತ್ತು ಚಾಪ್ಸ್ ನೋಡಿ. ನಂಗೆ ವಿಟಮಿನ್ ಕೊಡಬೇಕು ಅಂತ ಇದು ತಿಂದಾಯ್ತು. ಹಂಗಾಗಿ ಅವ್ರು ರೋಟಿ ಎಲ್ಲ ಕೊಡ್ತಾರೆ ಕೇಳಿದ್ರೆ ಒಳಗಡೆ. ನಮ್ಮ ರೋಟಿ ಎಲ್ಲ ಬೇಡ, ತಿನ್ನೋಕ್ಕೆ ಬಂದಿರೋದಲ್ವಾ, ಸೊ ರೈಸು ರೋಟಿ ಎಲ್ಲ ಕಡಿಮೆ. ಓನ್ಲಿ ಮಟನ್, ಚಿಕನ್ನು, ಫ್ರಾನ್ಸು ಇದ್ರದ್ದೇ ಡಿಶಸ್ಗಳು ಚೆನ್ನಾಗಿ ತಿಂತಾ ಇರೋದು ಅಷ್ಟೇ ಕೆಲಸ. ನಮ್ಮ ಗಿರಿ ಹೇಳ್ದಂಗೆ ಇಲ್ಲಿಗೆ ನಾವು ಏನು ಕೊಡ್ತೀವಿ 750 ರೂಪಾಯಿ 800 ರೂಪಾಯಿ ವರ್ತು. ಎಲ್ಲ ಥರದ್ದು ಅನ್ಲಿಮಿಟೆಡ್. ಅದು ಆಲ್ರೆಡಿ ತಿಂದಿದ್ವಿ, ತಿನ್ಬೋದು. ಗ್ರೇವಿ ಹಂಗೆ ಮಸಾಲಾಸು ಚೆನ್ನಾಗಿದೆ. ಮಟನ್ ನೀವೇ ನೋಡ್ದಾ ಖಾಲಿ ಮಾಡಿ ಸಕ್ಕತ್ತಾಗಿದೆ. ಬನ್ನಿ, ಬಂದು ನೀವು ಟೇಸ್ಟ್ ಮಾಡಿ ಕಮೆಂಟ್ ಬಾಕ್ಸಲ್ಲೇ ಕಮೆಂಟ್ ಮಾಡಿಬಿಡಿ ಏನು ಟೇಸ್ಟ್ ಮಾಡಿದೆ ಅಂತ. ವೆಜ್ಜದೆಲ್ಲ ಟೈಟ್ ಆದಮೇಲೆ ನೆಕ್ಸ್ಟು ಸಶಿ ಎಲ್ಲ ವೆಜ್ ಯಾವುದು ನಮ್ಗೆ ಇಷ್ಟ ಆಗಿಲ್ಲ, ಹಾಗಾಗಿ ನಾನ್ ವೆಜ್ಜಲ್ಲಿ ಸೂಪು, ವೆಜಿಟೇರಿಯನ್ ಹಾಕೊಳ್ಳಿ, ಬಿರಿಯಾನಿ ರೈಸು, ವೆಜ್ ಬಿರಿಯಾನಿ ರೈಸು, ಬಿರಿಯಾನಿ, ಮೋಮೋಸು, ಹಪ್ಳ, ಉಪ್ಪಿನಕಾಯಿ ಇಷ್ಟೆಲ್ಲ ಹಾಕೊಂಬಂದು ಅಲ್ಲಿ ಬೇಡ ಇಲ್ಲಿ ಅದರ ಟೇಸ್ಟ್ ಹೇಗಿದೆ ಅಂತ ನಿಮಗೆ ಹೇಳ್ತೀನಿ. ವೆಜ್ ಮಾತ್ರ ಇಟ್ಕೊಂಡ್ಬಂದು ತಿಂದು ಟೇಸ್ಟ್. ನಮ್ಮ ಗಿರಿ ನಾನ್ ವೆಜಿಟೇರಿಯನ್ ಫುಲ್ಲು, ನಮ್ಮ ಗಿರಿ ನಾನ್ ವೆಜಿಟೇರಿಯನ್ ಎಲ್ಲ ತಂದುಕೊಟ್ಟ. ಯಾವುದು ಬಿರಿಯಾನಿ, ಫ್ರೈಡ್ ರೈಸ್, ಎಗ್ ಫ್ರೈಡ್ ರೈಸು, ಹಪ್ಳಗಳು, ಆಮೇಲೆ ಜೊತೆಗೆ ಮೋಮೋಸು. ಇಷ್ಟೋ ತನಕ ನಾನ್ ವೆಜ್ಜಲ್ಲಿ ಸ್ಟಾರ್ಟರ್ಸ್ ಎಲ್ಲ ತಿಂದು ಒಂದು 4-5 ರೌಂಡು 6 ರೌಂಡ್ ಎಲ್ಲ ಖಾಲಿ ಮಾಡಿದ್ವಿ. ಅದೆಲ್ಲ ಖಾಲಿ ಆದಮೇಲೆ ನೆಕ್ಸ್ಟು ವೆಜ್ಜಲ್ಲಿ ಹೋದ್ವಿ. ವೆಜ್ಜಲ್ಲಿ ಹೆಸರು ಕಾಳು, ತರಕಾರಿ, ಮೊಸರನ್ನ, ಉಪ್ಪಿನಕಾಯಿಗಳು, ಆಮೇಲೆ ಅದೆಲ್ಲ ನೋಡಿದ್ರಲ್ಲ ಅಷ್ಟನ್ನು ತಿಂದು ನೆಕ್ಸ್ಟ್ ವೆಜ್ಜಲ್ಲಿ ನಮ್ಗೆ ಇಲ್ಲಿ ಬಂದಿದ್ದ ಉದ್ದೇಶನೇ ನಾನ್ ವೆಜ್ ತಿನ್ನಬೇಕು ಹೆವಿ ಅಂತ ಹೇಳಿ. ಹಾಗಾಗಿ ನಾನ್ ವೆಜ್ ಸ್ಟಾರ್ಟ್ ಮಾಡಿದ್ರೆ ಎಲ್ಲ ತಿಂದು ನಾನ್ ವೆಜ್ ಎಲ್ಲ ತಿಂದು ಸ್ಟಾರ್ಟರ್ಸು, ಬಾರ್ಬಿಕ್ಯೂಸು ಅದೆಲ್ಲ ಕ್ಲೋಸ್ ಮಾಡಿ ಆಮೇಲೆ ಈಗ ಮೇನ್ ಕೋರ್ಸಸ್ ಊಟಕ್ಕೆ ಬಂದಿದ್ವಿ. ಊಟದಲ್ಲಿ ಬಿರಿಯಾನಿ ಹೇಗಿರುತ್ತೆ ಅಂತ ಹೇಳ್ತೀನಿ, ಬನ್ನಿ ಟೇಸ್ಟ್ ಮಾಡಿ. ಬಾಸುಮತಿ ಬಿರಿಯಾನಿ ರೈಸು ಚೆನ್ನಾಗಿದೆ. ಸ್ವಲ್ಪ ಮಸಾಲಗಳು ಹೆವಿ ಮಸಾಲ ಇದೆ. ನಮ್ಮ ನಾಟಿ ಸ್ಟೈಲೇ ಬಿರಿಯಾನಿನೇ ನಮ್ಗೆ ಇಷ್ಟ ಯಾವತ್ತಿದ್ರು. ಲೋಕಲ್ಲಾಗಿ ನಾಟಿ ಸ್ಟೈಲ್ ಬಿರಿಯಾನಿನೇ ಅಲ್ಟಿಮೇಟ್ಲಿ ಸೂಪರ್. ಈಗ ನೆಕ್ಸ್ಟು ಮೋಮೋಸು. ನಮ್ಗಿರಿ ಮೋಮೋಸ್ ಹೇಳ್ದ, ಮೋಮೋಸಲ್ಲಿ 2 ಥರ ಕಲರ್ ಇತ್ತು, ಒಂದು ಬ್ಲ್ಯಾಕು, ಒಂದು ಅಂದರೆ ಡಾರ್ಕು, ಇನ್ನೊಂದು ನಾರ್ಮಲ್ ಮೀಡಿಯಮ್ ಆಗಿತ್ತು. ವೆಜ್ಜು ಒಂದು ನಾನ್ ವೆಜ್. ಇಲ್ಲಕ್ಕೂ ನಾನ್ ವೆಜ್ಜಲ್ಲಿ ಒಂದು ಡಾರ್ಕು ಮೋಮೋಸ್ ಇತ್ತು, ಅಂದರೆ ತುಂಬ ಫ್ರೈಡ್ ಮಾಡಿ ಬೇಯಿಸಿ ಇಟ್ಟಿದ್ದರಿಂದ ಆ ಕಲರ್ ಆಗಿತ್ತು. ಇನ್ನೊಂದು ವೈಟ್ ಇತ್ತು, ಅವಾಗ ತಾನೇ ಅಂದರೆ ಸ್ಟೀಮ್ ಒಂದು ಫ್ರೈಡ್ ಒಂದು. ಸ್ಟೀಮ್ ಒಂದೇ ಕಣ, ಎರಡು ಒಂದು ಸ್ಟೀಮೇ. ಫ್ರೈ ಮಾಡಿದರೆ ಅದು ಡಾರ್ಕ್ ಬರುತ್ತೆ, ಗೋಲ್ಡ್ ಕಲರ್. ಇಲ್ಲಿ ಇವ್ರು ಮೋಮೋಸ್ ಮಾಡಿರೋದ್ರಲ್ಲಿ ಯಾವುದೂ ಫ್ರೈಡ್ ಮಾಡಿಲ್ಲ, ಎಣ್ಣೆಗೆ ಹಾಕಿಲ್ಲ, ಸ್ಟೀಮಲ್ಲಿ ಮಾತ್ರ ಬೇಯಿಸಿರೋದು. ಅದು ಎಕ್ಸ್ಟ್ರೀಮ್ ಸ್ಟೀಮಲ್ಲಿ ಬೇಯಿಸಿದಾಗ ಕಲರ್ ಚೇಂಜ್ ಆಗುತ್ತೆ, ಇನ್ನೊಂದು ನಾರ್ಮಲಾಗಿ ಬೇಯಿಸಿದಾಗ ಕಲರ್ ಇರುತ್ತೆ, ವೈಟ್ ಕಲರ್. ಮಾಮೂಲಿ ಕಡುಬು ಕಜ್ಜಕಾಯಿ ಮಾಡ್ತೀವಿ ಆ ಥರ ಇರುತ್ತೆ. ಇದು ಡಾರ್ಕ್ ಆಗಿದ್ದಿದ್ದು ಮೋಮೋಸ್. ಸ್ಟೀಮ್ ಮೋಮೋಸು ಚೆನ್ನಾಗಿದೆ, ನಾನು ತುಂಬ ಟೇಸ್ಟ್ ಮಾಡಿಲ್ಲ, ಚೆನ್ನಾಗಿದೆ. ಎಗ್ ಫ್ರೈಡ್ ರೈಸ್ ಚೆನ್ನಾಗಿದೆ ರೈಸಲ್ಲ, ಬಟ್ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಬಾಸುಮತಿ ತಿನ್ನೋದಕ್ಕಿಂತ
ನಾಟಿ ಸ್ಟೈಲ್ ರೈಸ್ ತಿನ್ನೋದೇ ಇಷ್ಟ ನನಗೆ. ಯಾರಾದರೂ ಬಿಟ್ಬಿಟ್ಟು ಕ್ಲಿಯರ್ ಮಾಡ್ತೀವಿ. ಈ ಪ್ಲೇಟಾಗಿರೋದನ್ನೆಲ್ಲ ಖಾಲಿ ಮಾಡ್ತೀನಿ ಸದ್ಯ. ಒಂದೆರಡು ನಿಮಿಷ. ಎಗ್ಸು, ಐಸ್ ಕ್ರೀಮು, ಕೇಕ್ಸು, ಚಾಟ್ಸು, ಇನ್ನೂ ಬೇರೆ ಬೇರೆ ವೆರೈಟೀಸ್ ಇದೆ. ಫ್ರೂಟ್ಸು, ಮಾಕ್ಟೇಲ್ಸು, ಇನ್ನೂ ಒಂದು ಎರಡು ತಗೊಂಡು ಟ್ರೈ ಮಾಡಿಬಿಟ್ಟು ಮುಂದೆ ಹೇಳ್ತೀನಿ ಬನ್ನಿ. ಮತ್ತು ಹಾಗೆ ನಮ್ಮ ಬರ್ಡೇ ಬಾಯ್ ಜಿ, ಬರ್ಡೇ ಬಾಯ್ ಕುತುಬುದ್ದೀನ್ ಶೇಖ್ ಅವರು ಫುಲ್ಲು SK ಕುತುಬುದ್ದೀನ್ ಎಂಜಾಯ್ ಮಾಡ್ತಾ ಇದ್ದೀವಿ. ಫ್ರಮ್ ಬಾಂಗ್ಲಾದೇಶ್ ಅಲ್ಲ, ಕೋಲ್ಕತ್ತಾ ಬೆಂಗಾಲಿ. ಭಾಷೆ ಬಂಗಾಳಿ, ದೇಶ ಅಲ್ಲ ಬೆಂಗಾಲಿ. ನಮ್ಮ ಇಂಡಿಯಾದೇ ಕೋಲ್ಕತ್ತಾ. ಅವರ ಬ್ರಿಡ್ಜು ತುಂಬ ಫೇಮಸ್ಸು, ಹಂಗಾಗಿ ಎಲ್ಲರಿಗೂ ಗೊತ್ತಿರುತ್ತೆ. ನಮ್ಮ ಮದುವೆ ಇದೆ 6 ಮಂತ್ ಆದಮೇಲೆ ಕರ್ಕೊಂಡು ಹೋಗ್ತೀವಿ. ಜಿ ಹೇಗಿದೆ ಜಿ ಟೇಸ್ಟು? ವೆಜ್ ಎಲ್ಲ ಎತ್ಕೊಂಡ್ಬಂದಿದ್ದೀರಾ? ಸೂಪರ್. ಎಲ್ಲ ಫುಡ್ ಸೂಪರ್ ಆಗಿದೆ. ನಿಮ್ಗೆ ಹೆಂಗೆ ಅನ್ನಿಸ್ತು ಈ ಸಲ? ಲಾಸ್ಟ್ ಫ್ಯೂ ಇಯರ್ಸ್ ಬರ್ಡೇಗೂ ಈ ವರ್ಷ ನಮ್ಮಿಬ್ರು ಜೊತೆ ಸಿಕ್ಕಿ ಬರ್ಡೇ ಸೆಲೆಬ್ರೇಟ್ಗೂ ಮಾಡಿರೋದಕ್ಕೂ ನಿಮ್ಗೆ ಹೇಗಿದೆ ಫೀಲ್? ಇನ್ನೂ ಒಳ್ಳೆ ಫೀಲ್ ಮಾಡ್ತಾ ಇದ್ದೀವಿ, ಸೂಪರ್ ಫೀಲ್ ಮಾಡ್ತಾ ಇದ್ದೀವಿ. ನೋಡಿ, ನಮ್ಮ ಹುಡುಗರು ಇನ್ನೂ ಬರಬೇಕಾಗಿತ್ತು ಕ್ರೌಡು, ಆದರೆ ಏನಂದರೆ ಇವತ್ತೆಲ್ಲ ಮಿಸ್ ಆಗಿಬಿಟ್ಟಿದ್ದಾರೆ. ಹಾಗಾಗಿ 3 ಜನ ಬರ್ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಫೀಲ್ ಮಾಡ್ತಾ ಇದ್ದೀವಿ. ಅವ್ರಿಗಿನ್ನ ಅದ್ರ 3 ಜನ ಇದ್ದರು ಪಾಪ ತುಂಬ ಗುಡ್ ಫೀಲ್ ಮಾಡ್ತಿದ್ದೀವಿ ಅಂತ ಹೇಳ್ಕೊತಿದ್ದಾರೆ. ನೋಡಿ, ಈಗ ಎಲ್ಲ ರೆಡಿ, ತಿಂದು ಎಲ್ಲ ಮುಗಿದ ಮೇಲೆ ಬರ್ಡೇ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ ಜೋರಾಗಿ. ಬನ್ನಿ ಜೈ, ಬನ್ನಿ ಸೆಂಟ್ರಿಗೆ ಬನ್ನಿ. ಇಲ್ಲಿ ತಳಿ ರೆಡಿ ಈ ಕಡೆ ಬನ್ನಿ, ಕಾರ್ನರ್ಗೆ ಬನ್ನಿ. ಹಾಂ, ನಿಮಗೆ ಚಾಕು ನೈಫ್ ಇದೆ. ಫುಲ್ ಕೇಕ್ ತಿಂದು ಒಂದು ಸಾಂಗ್ ಹೇಳ್ತೀರಾ? ಸಾಂಗ್ ಪ್ಲೇಗೆ. ಹಾಂ, ಈಗ ಸೆಲೆಬ್ರೇಷನ್ ಮೋಡ್, ಜೋರಾಗಿ ಸೆಲೆಬ್ರೇಟ್ ಮಾಡು ಅಂತ. ಹ್ಯಾಪಿ ಬರ್ಡೇ. ಬಾ ಮಚ್ಚ ಮುಂದೆ ನೋಡಿ, ಫುಲ್ಲು ಡ್ಯಾನ್ಸ್ ಬರ್ಡೇ. ಸೆಲೆಬ್ರೇಷನ್ ಈ ಸಲ ಜಿ. ವಿಶ್ ಹ್ಯಾಪಿ ಬರ್ಡೇ ಜಿ, ವಿಶ್ ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಜಿ. ಫುಲ್ ಜಿ, ಈ ವರ್ಷ ಫುಲ್ ಚಿಲ್ಲಿ ಆಗಿರಿ. ಇಟ್ಸ್ ಓಕೆ ಜಿ. ಗಿಫ್ಟ್ ಸುದ್ದಿ ಕೊಟ್ಟ, ಜೋರಾಗಿ ಸೆಲೆಬ್ರೇಷನ್ ಆಗಿದ್ದು. ಈಗ ಬರ್ಡೇ ಎಲ್ಲ ಸೆಲೆಬ್ರೇಷನ್ ಮುಗಿದ್ಮೇಲೆ ಹಾಕಿ ಮಾಕ್ಟೇಲ್ಗೆ ಕೊಟ್ಟಿದ್ದಾರೆ ಕಪ್ಪಲ್ಲಿ. ಸಕ್ಕತ್ತಾಗಿದೆ ಸಾಲ್ಟು ಮತ್ತು ಆ ಕಾಂಬಿನೇಷನ್ ಮಾಕ್ಟೇಲ್ ಸಕ್ಕತ್ತಾಗಿದೆ ಮಾಕ್ಟೇಲ್ಸು. ಹಿಂಗೆ ಐಸ್ ಕ್ರೀಮ್ ಎಲ್ಲ ತಂದಿದ್ದಾರೆ ನೋಡಿ ನಮ್ಮ ಬಾಯ್ಸು. ಐಸ್ ಕ್ರೀಮ್ ಎಲ್ಲ ತಂದು ನೆಕ್ಸ್ಟು ಬರ್ಡೇ ಕೇಕ್ನ ಪಾರ್ಸಲ್ ಮಾಡಿಸ್ಕೊಂಡು ರೆಡಿ ಆಗ್ತಾ ಇದ್ದಾರೆ ಮನೆ ಕಡೆ ಓಡಲಿಕ್ಕೆ. ಗ್ಲಾಸಿಂದ ಕುಡಿದ್ರೆ ನಿನ್ಗೆ ಆ ಬೀಡಿಂಗಲ್ಲಿ ಸಾಲ್ಟ್ ಇದೆ ನೋಡು, ಉಪ್ಪು. ಹಾಂ, ಆ ಉಪ್ಪು ಟೇಸ್ಟ್ ಮಾಡು. ಹಾಂ, ಈಗ ಹೇಳು ಹೇಗಿದೆ ಅಂತ. ಈಗ ಹೇಗಿದೆ ಟೇಸ್ಟು? ಅದು ಬಿಟ್ಬಿಟ್ಟು ಪೈಪ್ ಹಾಕೊಂಡು ಕುಡಿದ್ಮೇಲೆ ಟೇಸ್ಟ್ ಚೆನ್ನಾಗಿಲ್ಲ ಮಚ್ಚ, ಏನು ಮಚ್ಚ ಅಂತಿದ್ದೆ. ಈಗ ನೋಡಿ ಹೇಗಿದೆ ಟೇಸ್ಟು. ಹಾಂ, ನೈಸ್. ಹಿಂಗೆ ಕುಡಿಯೋದು ಮಾಕ್ಟೇಲ್ನ.
ನೋಡಿ ಹೆಂಗಿದೆ ರಿಯಾಕ್ಷನ್ ನೋಡ್ಬಿಟ್ರೆ ಶಾಕ್ ಆಗಬೇಕು. ಕಾರಣ ಏನಂದ್ರೆ ಅಷ್ಟು ಸಾಲ್ಟೇಜ್ ಜಾಸ್ತಿ ಆಗಿದೆ. ಕುತುಬ್ ಬಿದ್ದೀನಿ. ನಮ್ಮ ಬರ್ಡೇ ಎಲ್ಲ ಸೆಲೆಬ್ರೇಷನ್ ಮುಗಿಸಿ ಎಲ್ಲ ತಿಂದು ಸ್ಟಾರ್ಟರ್ಸು, ರೈಸು, ಮೀಲ್ಸು ಎಲ್ಲ ತಿಂದು ಡೆಸರ್ಟ್ಸು, 2 ಮಾಕ್ಟೇಲ್ಸು, 2 ಸೋಡಾ, ಚಾಟ್ಸ್ ಐಟಮ್ಸು ಎಲ್ಲ ತಿಂದು ಮುಗಿಸಿ ಈಗ ಟೈಮು ಅರೌಂಡ್ 10 ಆಯಿತು. ಹಾಗಾಗಿ ಇಲ್ಲಿಂದ ಹೊರಡ್ತಾ ಇದ್ದೀನಿ. ನೀವೆಲ್ಲ ಈ ಚಾನಲ್ ನೋಡ್ತಿರೋರಿಗೆ ತುಂಬ ಹೃದಯದ ಧನ್ಯವಾದಗಳು. ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ ಬಾಕ್ಸಲ್ಲಿ ನೀವು ಇಲ್ಲಿ ಬಂದು ತಿಂದಿದ್ರ ಬಗ್ಗೆ, ಸ್ಪೆಷಲಿ ಇಲ್ಲಿ ಯಾವುದೇ ರೀತಿ ಬರ್ಡೇಗಳು ಸೆಲೆಬ್ರೇಷನ್ ಇತ್ತು ಅಂದರೆ ಬನ್ನಿ, ಕೇಕ್ ಫ್ರೀ. ಹಾಗಾಗಿ ಬಂದು ಸೆಲೆಬ್ರೇಟ್ ಮಾಡಿ ತಿಂದು ಎಂಜಾಯ್ ಮಾಡಿಕೊಂಡು ಹೋಗ್ಬೋದು. ನೋಡಿದ್ದಕ್ಕೆ ಥ್ಯಾಂಕ್ ಯು.